16/2/25ರಂದು ಬೆಂಗಳೂರು ವಕೀಲರ ಸಂಘದ ಪದಾಧಿಕಾರಿಗಳ ಆಯ್ಕೆಗೆ ಭಾನುವಾರ ನಡೆಯಲಿರುವ ಚುನಾವಣೆಯಲ್ಲಿ ಜನಪ್ರಿಯ ವಕೀಲರಾದ ಎಪಿ ರಂಗನಾಥ್ ಅವರನ್ನು ಜಯಶೀಲರನ್ನಾಗಿ ಮಾಡಬೇಕೆಂದು ಎಲ್ಲ ವಕೀಲ ಬಾಂಧವರುಗಳಿಗೆ ಮನವಿ ಮಾಡುತ್ತೇವೆ. ನಮ್ಮ A1 ಬೆಂಗಳೂರು ಚಾನೆಲ್ ಮೂಲಕ ಶುಭ ಹಾರೈಸುತ್ತೇವೆ. ನಾನು PS ಜ್ಞಾನಪ್ರಕಾಶ್, ಪ್ರತಿಷ್ಠಿತ ಮಾಧ್ಯಮಗಳ ಕಾರ್ಯಕ್ರಮ ನಿರ್ದೇಶಕರು, A1 ಚಾನೆಲ್ನ ಸಲಹೆಗಾರರು ಹಾಗೂ ಉಮೇಶ್ ಪತ್ರಿಕೆಯ ಗೌರವ ಸಂಪಾದಕರು. ಇದೇ ತಿಂಗಳು 16/2/25ರಂದು ಭಾನುವಾರ ಬೆಂಗಳೂರು ವಕೀಲರ ಸಂಘದ ಪದಾಧಿಕಾರಿಗಳ ಆಯ್ಕೆಗೆ ಚುನಾವಣೆ ನಡೆಯಲಿದೆ. ಈ ಚುನಾವಣೆಯಲ್ಲಿ ವಕೀಲರ ಸಮುದಾಯಕ್ಕೆ ಸದಾ ಶ್ರಮಿಸುತ್ತಿರುವ, ವಕೀಲರ ಅಭಿವೃದ್ಧಿಯೇ ನನ್ನ ಧ್ಯೇಯ ಎಂದು ಸಾಗುತ್ತಿರುವ ಜನಪ್ರಿಯ ವಕೀಲರಾದ ಎಪಿ ರಂಗನಾಥ್ ಅವರು ಅಧ್ಯಕ್ಷರ ಸ್ಥಾನಕ್ಕೆ ಸ್ಪರ್ಧಿಸಿದ್ದಾರೆ. ಶ್ರೀ ಎಪಿ ರಂಗನಾಥ್ ಅವರು ಹಿಂದೆ ವಕೀಲರ ಸಂಘದ ಅಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ. ಬೆಂಗಳೂರು ವಕೀಲರ ಸಂಘದ ಚರಿತ್ರೆಯಲ್ಲಿ ಅಧ್ಯಕ್ಷ ಸ್ಥಾನವನ್ನು ಅಲಂಕರಿಸಿದ ಅತ್ಯಂತ ಕಿರಿಯ ವಕೀಲರಾಗಿದ್ದಾರೆ. ಇವರು ಅಧ್ಯಕ್ಷರಾದ ಸಮಯದಲ್ಲಿ ಅನೇಕ ಜನಪರ ಯೋಜನೆಗಳನ್ನು ವಕೀಲರ ಅಭಿವೃದ್ಧಿಗೋಸ್ಕರ ಹಾಗೂ ಕಕ್ಷಿದಾರರು ನ್ಯಾಯಾಲಯಗಳಲ್ಲಿ ಕಲಾಪಗಳಲ್ಲಿ ಸುಗಮವಾಗಿ ಭಾಗವಹಿಸಲು ಅನೇಕ ಯೋಜನೆಗಳನ್ನು, ಮಹಿಳಾ ವಕೀಲರಿಗೆ ಅನೇಕ ಸೌಲಭ್ಯಗಳನ್ನು ನೀಡಲು ಶ್ರಮಿಸಿದ್ದಾರೆ ಹಾಗೂ ಈ ದಿಶೆಯಲ್ಲಿ ಯಶಸ್ವಿಯಾಗಿದ್ದಾರೆ. ಶ್ರೀ ರಂಗನಾಥ್ ಅವರು ಹಿಂದೆ ನಡೆದ ವಕೀಲರ ಪ್ರತಿಭಟನೆಯಲ್ಲಿ ವಕೀಲರ ಸ್ಥಾನಮಾನಕ್ಕೋಸ್ಕರ ಸೆರೆಮನೆಯ ವಾಸವನ್ನು ಅನುಭವಿಸಿದ್ದಾರೆ. ನಾವು A1 ಚಾನೆಲ್ನವರು ವಕೀಲರನ್ನು ಪ್ರಶ್ನಿಸಿದೆವು. ಬಹಳಷ್ಟು ವಕೀಲರು ಸ್ವಂತ ನಿವೇಶನ ಅಥವಾ ಮನೆಗಳಿಂದ ವಂಚಿತರಾಗಿದ್ದಾರೆ. ಇವರಿಗೆ ನಿಮ್ಮ ಕಾರ್ಯಕ್ರಮವೇನು ಎಂದಾಗ ಅವರು ಬಹಳ ಸಂತೋಷದಿಂದ ಬೆಂಗಳೂರು ಪ್ರಾಧಿಕಾರದ ವತಿಯಿಂದ ನಿವೇಶನವನ್ನು, ಕರ್ನಾಟಕ ಗೃಹ ಮಂಡಳಿಯ ವತಿಯಿಂದ ಮನೆಯನ್ನು ಕೊಡಿಸಲು ಸರ್ವತಾ ಪ್ರಯತ್ನ ಮಾಡುತ್ತೇನೆ ಎಂದು ಹೇಳಿರುವುದು ನಿಜಕ್ಕೂ ಸಂತೋಷಕರ. ದಿನಾಂಕ 12/2/25ರಂದು ನಡೆಯಲಿರುವ ವಕೀಲರ ಸಂಘದ ಚುನಾವಣೆಯಲ್ಲಿ ಶ್ರೀ ಎಪಿ ರಂಗನಾಥ್, ಅಂದರೆ ಅತಿ ಪ್ರಿಯರಾದ ರಂಗನಾಥ್ ಅವರನ್ನು ಚುನಾಯಿಸಬೇಕೆಂದು ವಕೀಲ ಬಾಂಧವರಲ್ಲಿ ಮನವಿ ಮಾಡಿಕೊಳ್ಳುತ್ತೇವೆ ಹಾಗೂ ನಮ್ಮ ಮಾಧ್ಯಮದ ಮೂಲಕ ಕೂಡ ಮನವಿ ಮಾಡಿಕೊಳ್ಳುತ್ತೇವೆ. ನಾವುಗಳು ಮತ್ತೆ ವಕೀಲ ರಂಗನಾಥ್ ಅವರ ಜಯಶೀಲರಾದ ನಂತರ ಭೇಟಿ ಮಾಡೋಣ. ಸತ್ಯಮೇವ ಜಯತೆ. ನೋಡಿ, ಇವತ್ತಿನ ದಿನ ನಮ್ಮ ಬೆಂಗಳೂರು ವಕೀಲರ ಸಂಘದ ಚುನಾವಣೆಯಲ್ಲಿ ಅಧ್ಯಕ್ಷ ಸ್ಥಾನಕ್ಕೆ ನಮ್ಮ ಎಪಿ ರಂಗನಾಥ್ ಅವರು ಇವತ್ತು ಸ್ಪರ್ಧಿಸಿದ್ದಾರೆ. ಆ ಸ್ಪರ್ಧೆಗೆ ಬೆಂಬಲಿಸಿ ನಾವು ಅವ್ರನ್ನ ಕೈ ಜೋಡಿಸಿ ಜಯಶಾಲಿ ಆಗೋದಕ್ಕೋಸ್ಕರವಾಗಿ ನಾವು ಇವತ್ತಿನ ದಿನ ಇಲ್ಲಿ ಆ ರಂಗನಾಥ್ ಅವರು ಹೋರಾಟದ ಬಗ್ಗೆ ಕೆಲವೊಂದು ಮಾತಾಡಬೇಕು ಅಂದ್ರೆ ನೂರಾರು ಇದ್ದಾವೆ. ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಆಗೋದಿಲ್ಲ. ಒಂದು 1986ರಲ್ಲಿ ನ್ಯಾಷನಲ್ ಲಾ ಸ್ಕೂಲ್ ಪ್ರಾರಂಭ ಏನು ಬೆಂಗಳೂರಲ್ಲಿ ಆಯ್ತು, ರಾಷ್ಟ್ರಾದ್ಯಂತ 19 ಕಾಲೇಜುಗಳಿದ್ದು ಆ ಕಾಲೇಜುಗಳಲ್ಲೆಲ್ಲ 50% ಸ್ಥಳೀಯ ವಿದ್ಯಾರ್ಥಿಗಳಿಗೆ ಒಂದು ರಿಸರ್ವೇಶನ್ ಅನ್ನೋದಿತ್ತು. ಆ ವಿಚಾರವನ್ನ ಮುನ್ನೆಲೆಗೆ ತಂದು ರಂಗನಾಥ್ ಅವರು ನಿರಂತರವಾಗಿ ಹೋರಾಟ ಮಾಡಿ ಅದರಲ್ಲಿ 25% ರಾಜ್ಯದ ಸ್ಥಳೀಯ ವಿದ್ಯಾರ್ಥಿಗಳಿಗೆ ಒಂದು ಅವಕಾಶ ಮಾಡಿಕೊಡೋದಕ್ಕೆ ಸುಪ್ರೀಂ ಕೋರ್ಟ್ ಅವ್ರಿಗೂ ಹೋರಾಟ ಮಾಡಿದ್ದು ಒಂದು ವಿಚಾರ. ನಂತರದಲ್ಲಿ ಏನು ಲಾಯರ್ಗಳಿಗೋಸ್ಕರವಾಗಿ 2012ರಲ್ಲಿ ನಡೆತಕ್ಕಂಥ ಒಂದು ಗಲಾಟೆನಲ್ಲಿ ಜೈಲಿಗೆ ಹೋಗಿ ಬಂದಿದ್ದಾರೆ. ಆ ವಿಚಾರನ ಹೈಕೋರ್ಟ್ ಇಂದ ಹಿಡಿದು ಸುಪ್ರೀಂ ಕೋರ್ಟ್ ಅವ್ರಿಗೆ ತಗೊಂಡು ಹೋಗಿ ವಕೀಲರು ನ್ಯಾಯ ಕೊಡಿಸುವಂತ ಕೆಲಸ ಮಾಡಿದ್ದಾರೆ. ನಂತರದಲ್ಲಿ ಅಡ್ವೊಕೇಟ್ ಪ್ರೊಟೆಕ್ಷನ್ ಆಕ್ಟ್ ಏನಿದೆ ಅದನ್ನ ಹೋರಾಟದಲ್ಲಿ ಇಲ್ಲಿ ಬೆಂಗಳೂರಿಗೆ ಇಲ್ಲಿ ಸದ್ಯದಲ್ಲಿರ್ತಕ್ಕಂಥ ರಾಜ್ಯಾದ್ಯಂತ ವಕೀಲರು ಬಂದಾಗ ಸದ್ಯದಲ್ಲಿರ್ತಕ್ಕಂಥ ಅಧ್ಯಕ್ಷರು ಏನ್ ಮಾಡಿದ್ದಾರೆ ಅನ್ನೋದು ಗೊತ್ತಿದೆ. ಇವರು ಟೈಮ್ ಪಾಸ್ ಮಾಡಿ ತಪ್ಪಿಸ್ಕೊಂಡು ಹೋಗೋ ಸಂದರ್ಭದಲ್ಲಿ ರಾಜ್ಯದ ವಕೀಲರುಗಳೆಲ್ಲ ಇಡೀ ಶಾಪ ಹಾಕ್ಬಿಟ್ಟು ಹೋಗಿದ್ದಾರೆ. ಆ ಸಂದರ್ಭದಲ್ಲಿ ನಾಯಕತ್ವ ವಹಿಸಿ
ರಂಗನಾಥ್ ಅವರು KR ಸರ್ಕಲ್ ಅಲ್ಲಿ ಸ್ಟ್ರೈಕ್ ಮಾಡಿ ನಂತರದಲ್ಲಿ ಬೆಳಗಾವಿ ಅಧಿವೇಶನದಲ್ಲಿ ಕೂಡ ಇಲ್ಲಿಂದ ಸಾವಿರಾರು ವಕೀಲರುಗಳನ್ನ ಕರ್ಕೊಂಡು ಹೋಗಿ ಬೀದಿಗೆ ಇದು ಹೋರಾಟ ಮಾಡಿದಾಗ ಸ್ಥಳೀಯ ಈ ಸದ್ಯದ ಅಧ್ಯಕ್ಷರು ಏನ್ ಮಾಡಿದ್ದಾರೆ ಅವ್ರ ಮಧ್ಯದಲ್ಲಿ ಕಾರ್ ಹತ್ಕೊಂಡು ಹೋಗಿದ್ದು ನೀವು ನೋಡಿದ್ದೀರಿ. ಹಾಗಾಗಿ ಲಾಯರ್ಗಳು ಪರವಾಗಿ ವಾಯಿಸಿರ್ತಕ್ಕಂಥ ರಂಗನಾಥ್ ಅವ್ರು ಬೇಕಾ ಬೇರೆ ಅಧ್ಯಕ್ಷೀಯ ಅಭ್ಯರ್ಥಿಗಳು ಬೇಕಾ ಅನ್ನೋದು ವಕೀಲರುಗಳು ಬಹಳ ಗಮನ ಇಟ್ಟು ಸೂಕ್ಷ್ಮವಾಗಿ ಯೋಚನೆ ಮಾಡಿ ನಿರ್ಧಾರ ತಗೊಳ್ಳುವಂತ ವಿಚಾರ ಇದೆ. ಹಾಗಾಗಿ ರಂಗನಾಥ್ ಅವ್ರದ್ದು ಒಂದಲ್ಲ ಎರಡಲ್ಲ ಈ ಪ್ರಿಮಿಸಸ್ ಅಲ್ಲಿ ಆಗಿರ್ತಕ್ಕಂಥ ಅಭಿವೃದ್ಧಿ ಕಾರ್ಯಗಳು ಬಹಳಷ್ಟಿದೆ. ಅದು ಹೇಳೋದಿಕ್ ಹೋದ್ರೆ ಒಂದು ದಿನನೇ ಸಾಲ್ತು. ಹಂಗಾಗಿ ಈ ಎಲ್ಲ ವಿಚಾರಗಳಿಗೋಸ್ಕರವಾಗಿ ನಾವು ರಂಗನಾಥ್ ಅವ್ರಿಗೆ ಬೆಂಬಲಿಸಬೇಕು ಅಂತ ಅಂದ್ಬಿಟ್ಟು ತೀರ್ಮಾನ ತಗೊಂಡಿದ್ದೀವಿ. ಥರ್ಡ್ ಫೇಸ್ ಬಿಲ್ಡಿಂಗು ಸುಮಾರು 9.5 ಕೋಟಿ ವೆಚ್ಚದಲ್ಲಿ ಏನು 2018ರಿಂದ 2021ರವರೆಗೆ ಇದ್ದಂಥ ಆಡಳಿತ ಮಂಡಳಿ ಅದರಲ್ಲಿ ನಾನು ಅಧ್ಯಕ್ಷನಾಗಿದ್ದಂಥ ಸಂದರ್ಭದಲ್ಲಿ ಈ 3 ಫ್ಲೋರನ್ನು ಕಟ್ಟಿದ್ದು. ಒಂದು ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ ಇರ್ತಕ್ಕಂಥ ಆಡಿಟೋರಿಯಮ್ಮು, ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ ಇರ್ತಕ್ಕಂಥ ಲೈಬ್ರರಿ ಮತ್ತು ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ ಇರ್ತಕ್ಕಂಥ ವುಮೆನ್ ಅಡ್ವೊಕೇಟ್ ಲಾಡ್ಜ್ನ ನಿರ್ಮಾಣ ಮಾಡಬೇಕು ಅಂತೇಳಿ ನಾವು ಪೂರ್ಣಗೊಳಿಸಿ ಸರ್ಕಾರದಿಂದ 9.5 ಕೋಟಿ ಅನುದಾನವನ್ನು ತಂದು ಕಟ್ಟಂಥದ್ದು ಏನಾದರೂ ಇದ್ರೆ ಅದು ನಮ್ಮ ಕಾಲದಲ್ಲಿ. ಮತ್ತೆ ಇದು ಇವತ್ತು ಏನು ನಾವು ಇಲ್ಲಿದ್ದೇವೆ ಈ ಲೈಬ್ರರಿ ನಾವೆಲ್ಲ ಫಿನಿಶ್ ಮಾಡಿದ್ದು. ನವೆಂಬರ್ 26ಕ್ಕೆ ಉದ್ಘಾಟನೆಗೆ ರಾಷ್ಟ್ರದ ಮುಖ್ಯ ನ್ಯಾಯಮೂರ್ತಿಗಳಾದ ರಮಣರವರು ಸಹ ಒಪ್ಪಿದ್ರು. ಚುನಾವಣೆ ತಕರಾರು ಮಾಡಿ ಅವತ್ತು ನಿಲ್ಲಿಸಿದ್ದು ತಮಗೆಲ್ಲ ಗೊತ್ತಿದೆ. ಈ ಲೈಬ್ರರಿ ಪ್ರತಿಯೊಂದು ಏನು ರಾಕ್ಸ್ ಇರ್ಬೋದು, ಚೇರ್ಸ್ ಇರ್ಬೋದು, ಪ್ರತಿಯೊಂದನ್ನು ನಮ್ಮ ಸೆಲೆಕ್ಟ್ ಆಗಿ ನಾವು ಮಾಡಿ ಮುಗಿಸಿದ್ದು. ಇವತ್ತು ಒಂದು ಗಿಡ ತಂದಿಟ್ಬಿಟ್ಟಿದ್ದು ಒಣ ಗಿಡ ತಂದೆವು ಇದು ನಾನ್ ಮಾಡಿಸಿದ್ದು ಅಂತ ಹೇಳಿ ಬೆನ್ ತಡ್ಕೊಂತವ್ರೆ. ತಮ್ಗೆ ಗೊತ್ತಿದೆ ಗೌರವಂತ ವಕೀಲ ಬಂಧುಗಳೇ, ಇದೆಲ್ಲ ರಾತ್ರಿ ಆಗಲು ಕಷ್ಟಪಟ್ಟು ಸರ್ಕಾರದ ಮೇಲೆ ಒತ್ತಡ ತಂದು ಮಾಡಿಸಿದಂತ ಕೆಲಸ ನಮ್ಮ ಕಾಲದಲ್ಲಿ ತಮಗೆಲ್ಲ ಗೊತ್ತಿದೆ. ಇದು 2 ಲೈಬ್ರರಿ ಇರಬೇಕು ಅಂತ ಹೇಳಿ ಮಾಡಿದ. ಇದೊಂದು ಇಂಟರ್ನ್ಯಾಷನಲ್ ಲೈಬ್ರರಿ, ಒಂದು ರೆಫರೆನ್ಸ್ ಲೈಬ್ರರಿ. ಅದು PC ಮೋಹನ್ ಮತ್ತೆ KH ಮುನಿಯಪ್ಪ ಅವರು 20 ಲಕ್ಷ ಮತ್ತೆ 10 ಲಕ್ಷ ಕೊಟ್ಟು ಅನುದಾನ ಕೊಟ್ಟಿದ್ರು. ಅದು AC ಲೈಬ್ರರಿ ಇತ್ತು. ಅದನ್ನ ಇವ್ರಿಗೆ ಎಕ್ಸ್ಪೀರಿಯನ್ಸ್ ಕೊರತೆಯಿಂದ ಅದನ್ನ ಕಿತ್ತಾಕ್ಬಿಟ್ಟು ಇವತ್ತು ಒಂದೇ ಲೈಬ್ರರಿ ಮಾಡಿದ್ದಾರೆ. ನಾವು 2 ಲೈಬ್ರರಿ ಇರಬೇಕು ಅನ್ನೋ ಉದ್ದೇಶದಿಂದ ಮಾಡಿದ್ದು. ಯಾರನ್ನೂ ಕೇಳಿಲ್ಲ, ಗವರ್ನಿಂಗ್ ಕೌನ್ಸಿಲ್ ತೀರ್ಮಾನ ಮಾಡಿಲ್ಲ, ಜನರಲ್ ಬಾಡಿಲೂ ಇಲ್ಲ, ಬಿಲ್ಡಿಂಗ್ ಕಮಿಟಿಲೂ ತೀರ್ಮಾನ ಮಾಡಿದಿರ. ಏಕಾಏಕಿ ಅದು ವುಡನ್ ಪ್ರೂಫ್ ಇತ್ತಲ್ಲ, ತುಂಬಾ ಚೆನ್ನಾಗಿರೋಂಥದ್ದು AC ಇದ್ದಂತ ಅದನ್ನ ಕಿತ್ತಾಕಿದ್ದಾರೆ. ಅದೊಂದು ದುರಂತದ ವಿಷಯ ಇದು. ಎಲ್ಲ ಗೌರವಾನ್ವಿತ ಬಂಧುಗಳೇ, ನೀವು ನೋಡಿ ಇದೆಲ್ಲ ಪ್ರತಿಯೊಂದು ರಾಕ್ಸ್ ಇರ್ಬೋದು, ಒಂದು ಟೇಬಲ್ಸ್ ಇರ್ಬೋದು, ಒಂದು ಏನು ಈ ಲೈಬ್ರರಿ ಮಾಡಬೇಕು, ಪ್ರತಿಯೊಂದು ಸ್ಟ್ಯಾಂಡರ್ಡ್ ಲೆವೆಲ್ ಅಂತೇಳಿ ನಾವು ಎಲ್ಲ ವ್ಯವಸ್ಥಿತವಾಗಿ ಮಾಡಿದ್ದಕ್ಕೆ ಕೆಳಗಡೆಯಿಂದ ಬುಕ್ ಒಂದು ತಂದಿಟ್ಟಿದ್ದಾರೆ, ಒಂದು ಒಣ ಗಿಡ ಇಟ್ಟಿದ್ದಾರೆ. ಅಷ್ಟೇ ಇವ್ರ ಸಾಧನೆ. ವಿವೇಕ್ ರೆಡ್ಡಿ ಅವರ ಸಾಧನೆ ಏನು? ಹೈಕೋರ್ಟ್ ವಕೀಲರ ಸಂಘ ಅಲ್ಲ, ಅತ್ಯಂತ ಹೆಚ್ಚು ವಕೀಲರು ಹೊಂದಿರೋದು ಟ್ರಯಲ್ ಕೋರ್ಟ್. ನೀವು ಇಲ್ಲಿರ್ಬೇಕು ದಿನನಿತ್ಯ. ಈಗ ನಾವೇನೋ ಫುಲ್ ಟೈಮ್ ನಿಮ್ ಸೇವೆ ಮಾಡೋದು, ಫುಲ್ ಟೈಮ್ ನಿಮ್ ಸೇವೆ ಮಾಡ್ತೀವಲ್ಲ, ಅದೇನದು ಫುಲ್ ಟೈಮ್ ಸೇವೆ ಮಾಡ್ತೀವಿ ಅಂತ ಹೇಳ್ಬೇಕು. ಕೆಲಸ ಮಾಡ್ರೆ ಅವ್ರು ಏನ್ ಹೇಳ್ತಾರೆ ಅಂತಂದ್ರೆ ನಾನ್ ಪ್ರಾಕ್ಟೀಸಿಂಗ್ ಅಡ್ವೊಕೇಟ್ ಅಂತೆ. ನಿಮ್ ಸೇವೆ ಮಾಡೋದೇ ನಾನ್ ಪ್ರಾಕ್ಟೀಸಿಂಗ್. ಹಿಂದೆ 8 ಸತಿ ಸುಬ್ಬಾರೆಡ್ಡಿ ಗೆದ್ದಿದ್ರು, ಕನ್ನಡ ಕೋಟ ಹಾಕೊಂಡೆ ನಿಮ್ ಕೆಲಸ ಮಾಡಿದ್ದೆ 10 ಸತಿ ಗೆಲ್ಸಿದ್ರು. ಈಗಿನ ಅಧ್ಯಕ್ಷರು ಫುಲ್ ಟೈಮ್ ಪ್ರೊಫೈಲ್ ಮಾಡ್ತಾರೆ, ಪಾರ್ಟ್ ಟೈಮ್ ಅಧ್ಯಕ್ಷಗಿರಿ ಮಾಡ್ತಾರೆ. ನಿಮ್ಗೆ ಯಾವ್ದು ಬೇಕು ನೀವು ಆ ಹೇಳಿಕೆ ಮಾಡಿ. ಫುಲ್ ಟೈಮ್ ಅಧ್ಯಕ್ಷರು ಬೇಕಾ? ನಡೆಯಲಿರುವ ವಕೀಲರ ಸಂಘದ ಚುನಾವಣೆಯಲ್ಲಿ ಅಧ್ಯಕ್ಷರ ಸ್ಥಾನಕ್ಕೆ ಸ್ಪರ್ಧಿಸಲಿದ್ದಾರೆ. ಅವರೊಂದಿಗೆ ಸಂದರ್ಶನ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದೀನಿ. ಈ ಸಂದರ್ಶನ ಕಾರ್ಯಕ್ರಮಕ್ಕೆ ನಮ್ಮೆಲ್ಲರ ಪರವಾಗಿ ಅವರಿಗೆ ಸುಸ್ವಾಗತ, ಸ್ವಾಗತ. ನಮಸ್ತೆ ಸರ್, ತಮಗೂ ವೀಕ್ಷಕರಿಗೂ ನಮಸ್ಕಾರ. ರಂಗನಾಥ್ ಅವರೇ, ತಾವುಗಳು ಹಿಂದೆ ವಕೀಲರ ಸಂಘದ ಅಧ್ಯಕ್ಷರಾಗಿದ್ರಿ. ಆಗ ಬಹಳಷ್ಟು ಕಾರ್ಯಕ್ರಮಗಳನ್ನು, ಯೋಜನೆಗಳನ್ನು ಜಾರಿಗೆ ತಂದಿದ್ದೀರಾ. ಅದರ ಬಗ್ಗೆ ಸವಿಸ್ತರವಾಗಿ ತಿಳಿಸ್ತೀರಾ? ನಾನು
1998ರಲ್ಲಿ ವಕೀಲ ವೃತ್ತಿಗೆ ಹಿರಿಯ ವಕೀಲರಾದ CH ಹನುಮಂತರಾಯ ಅವರ ಸಹೋದ್ಯೋಗಿಯಾಗಿ ನಾನು ಕೆಲಸ ಪ್ರಾರಂಭ ಮಾಡಿದೆ. 2001ರಲ್ಲಿ ವಕೀಲರ ಸಂಘದ ಕಾರ್ಯಕಾರಿ ಸಮಿತಿ ಸದಸ್ಯನಾಗಿ ಅತ್ಯಂತ ಹೆಚ್ಚು ಮತಗಳಿಂದ ಆಯ್ಕೆಯಾಗಿದ್ದು, ನಂತರ ಉಪಾಧ್ಯಕ್ಷನಾಗಿ, ಖಜಾಂಚಿಯಾಗಿ, ಕಾರ್ಯದರ್ಶಿಯಾಗಿ, ವಕೀಲರ ಸಂಘದ ಅಧ್ಯಕ್ಷನಾಗಿ ಕೆಲಸವನ್ನು ಮಾಡಿದ್ದೇನೆ. ಸುದೀರ್ಘ 2002ರಿಂದ 2025ರವರೆಗೆ ವಕೀಲರ ಸಂಘದಲ್ಲಿ ಒಂದಲ್ಲ ಒಂದು ರೀತಿಯಲ್ಲಿ ಇಲ್ಲ ಚುನಾವಣೆಯಲ್ಲಿ ಗೆದ್ದಿರ್ಬೋದು ಅಥವಾ ಚುನಾವಣೆಯಲ್ಲಿ ಸೋತಿರ್ಬೋದು. ವಕೀಲರ ನಡುವೆ ನಿರಂತರ ಸಂಪರ್ಕವನ್ನು ಇಟ್ಕೊಂಡು ವಕೀಲರ ಸಮಸ್ಯೆಗಳಿಗೆ ನ್ಯಾಯಾಂಗದ ಸ್ವತಂತ್ರಕ್ಕೆ ಧಕ್ಕೆ ಬಂದಾಗ ನನ್ನ ಧ್ವನಿಯನ್ನು ಎತ್ತಿದ್ದೀನಿ, ಹೋರಾಟ ಮಾಡಿದ್ದೇವೆ. ಸಮಾಜದ ಪರವಾಗಿ ಸಮಾಜಮುಖಿ ಕೆಲಸಗಳಲ್ಲಿ ಇಡೀ ರಾಜ್ಯದ ನಾಡು, ನುಡಿ, ಜಲ, ಭಾಷೆಯ ಬಗ್ಗೆ ಬಂದಾಗ ಧ್ವನಿ ಎತ್ತಿದ್ದೀವಿ. ಸಂಕಷ್ಟದಲ್ಲಿದ್ದಂಥ ಜನರ, ವಕೀಲರ ಕಷ್ಟಗಳಿಗೆ ಸ್ಪಂದಿಸುವ ಪ್ರಾಮಾಣಿಕ ಪ್ರಯತ್ನವನ್ನ ನಾನು ಮಾಡಿದ್ದೇನೆ. ಸಾಮಾಜಿಕ ಚಿಂತಕಿ ಮತ್ತು ಲೇಖಕಿ. ಈಗ ಜ್ಞಾನ ಪ್ರಕಾಶ್ ಸರ್ ಆಲ್ರೆಡಿ ನಿಮಗೆ ತುಂಬಾ ಪ್ರಶ್ನೆಗಳನ್ನು ಕೇಳಿದ್ದಾರೆ, ಅದಕ್ಕೆ ಅತ್ಯುತ್ತಮ ಉತ್ತರಗಳನ್ನು ಕೂಡ ನೀವು ನೀಡಿದ್ದೀರಾ. ನಂದು ಒಂಥರ ಚಿಕ್ಕ ಚುಟುಕು ಪ್ರಶ್ನೆಗಳು ನಿಮ್ಗೆ. ಈಗ ವಕೀಲರಿಗೋಸ್ಕರ BDA ಮತ್ತು ಕರ್ನಾಟಕ ಗೃಹ ಮಂಡಳಿಯಲ್ಲಿ ಅವರಿಗೆ ನಿವೇಶನ ಅಥವಾ ವಸತಿಯನ್ನ ಕೊಡಿಸ್ಬೇಕು ಅನ್ನೋ ಒಂದು ಪ್ರಸ್ತಾಪ ಇದೆ. ಸೊ ಈಗ ನೀವು ಮುಂದೆ ವಕೀಲ ಸಂಘದ ಅಧ್ಯಕ್ಷರಾದಾಗ ಇದ್ರ ಬಗ್ಗೆ ಯಾವ ರೀತಿಯ ಒಂದು ಮುಂದುವರಿಸ್ತೀರಾ? ಇವತ್ತು ನಮ್ಮ ವಕೀಲರಿಗೆ ಇವತ್ತು ಡೆಲ್ಲಿನಲ್ಲಿ ಸುಮಾರು 25 ವರ್ಷಗಳ ಹಿಂದೆ ಏನು ಡೆಲ್ಲಿನಲ್ಲಿ ವಕೀಲರಿಗೆ ಒಂದು ವಕೀಲರ ಲೇಔಟ್ ಮಾಡೋ ಮುಖಾಂತರ, ವಕೀಲರ ಹೌಸಿಂಗ್ ಸೊಸೈಟಿ ಮುಖಾಂತರ ಸೈಟ್ ಕೊಡೋ ಕೆಲಸ ನಡೆದಿದೆ. ಇದು 25 ವರ್ಷಗಳ ಹಿಂದೆ ಮಾಡಬೇಕಾಗಿದ್ದಂಥ ಕೆಲಸ. ಇವತ್ತು ಹೊಸದಾಗಿ 20,000ಕ್ಕೂ ಹೆಚ್ಚು ವಕೀಲರು ಬೆಂಗಳೂರಲ್ಲಿ ಇದ್ದಾರೆ. ಯುವ ವಕೀಲರು ಇಡೀ ರಾಜ್ಯದ ಮೂಲೆ ಮೂಲೆಯಿಂದ ಬಂದಿದ್ದಾರೆ. ವೃತ್ತಿಯನ್ನು ನಡೆಸಲಿಕ್ಕೆ ಬಂದಿದ್ದಾರೆ. ಮನೆ ಸೂರು ಎಲ್ಲರಿಗೂ ಬೇಕಾದಂಥದ್ದು. ಇವತ್ತು ಹೌಸಿಂಗ್ ಸೊಸೈಟಿ ಮಾಡಿ ವಕೀಲರು ಸೈಟು ಬಲ್ಕ್ ಅಲಾಟ್ಮೆಂಟ್ ಮಾಡಿಸಿ 100 ಎಕರೆ 150 ಎಕರೆ ಎಲ್ಲಾದರೂ ಮಾಡಿಸಿ ಸೈಟ್ ಮಾಡೋವಂಥ ಕೆಲಸ ಮಾಡಬೇಕಾಯಿತು, ಅದಾಗಿಲ್ಲ. ನಾನು ನನ್ನ ಪ್ರಯತ್ನವನ್ನು ಮಾಡ್ತೀನಿ. ಹಿಂದಿನ ಅಧ್ಯಕ್ಷರು ಸೈಟ್ ಕೊಡ್ತೀನಿ ಅಂತ ಹೇಳಿದ್ರು, ಆದರೂ ವಿಫಲರಾಗಿದ್ದಾರೆ. ಈಗ BDA ಅಥವಾ ಹೌಸಿಂಗ್ ಬೋರ್ಡ್ ಮುಖಾಂತರ ವಕೀಲರಿಗೆ ಏನು ಸೈಟೋ ಅಪಾರ್ಟ್ಮೆಂಟೋ ನಮಗೆ ಸ್ಕೀಮ್ ಮಾಡಬೇಕು. ಯಾರಿಗೋ ಮಾಡಿರೋ ಸ್ಕೀಮಲ್ಲಿ ನಾವು ಕೊಡ್ಸೋದಲ್ಲ. ಈಗ ಒಂದು ಪೋಸ್ಟ್ ಆಫೀಸಲ್ಲಿ ಒಂದು ಇನ್ಶೂರೆನ್ಸ್ ಕೊಡ್ತಾರೆ, ಅದು ಎಲ್ಲರಿಗೂ ಕೊಡುವಂಥದ್ದು. ವಕೀಲರಿಗಾಗೆ ಒಂದು ಸ್ಕೀಮ್ ಮಾಡಬೇಕು. ಅದು ವಕೀಲರಿಗೆ ಸ್ಕೀಮ್ ಮಾಡಿದಂಥದ್ದು ಹೆಲ್ತ್ ಇನ್ಶೂರೆನ್ಸ್ ಅಂದರೆ ಸರ್ಕಾರದ ವತಿಯಿಂದ ಹೆಲ್ತ್ ಇನ್ಶೂರೆನ್ಸ್ ಕೊಡೋದು. ಅದೇ ರೀತಿ ವಕೀಲರಿಗೆ ಒಂದು ಸೈಟು ಅಥವಾ ಫ್ಲಾಟು ಕೊಡೋಕ್ಕೆ ವಿಶೇಷ ಮಾಡುವಂಥ ಕೆಲಸ ಆಗಬೇಕು. ಆ ಕೆಲಸ ನಾನು ಪ್ರಾಮಾಣಿಕ ಪ್ರಯತ್ನವನ್ನು ನಾನು ಮಾಡ್ತೇನೆ ಅನ್ನುವ ಭರವಸೆಯನ್ನು ಈ ಮೂಲಕ ಹೇಳಕ್ಕೆ ಇಚ್ಛೆಪಡ್ತೇನೆ.